ಜಗತ್ತಿನೊಳಗ ನಾನು ಹೌದಾ ಪ್ರಾಣ ಹೋಗಲಿ ಕರೆ ಮಾನ್ ಹೋಗು ಸತ್ತ ಹೆಣ ತಿತ್ತಿದ್ರೆ ನಾಚಿಕೆ ಬರ್ತಿದ್ದಿಲ್ಲ ಹೆಣಗಂಡಾಡ ಅವ್ರಿಗೆ ಯಾಕೆ ಬರ್ಲಿಲ್ಲ ನಿನಗ ಮೌನ ಪುರಾಣ ಲೇಖಿ ಮತ್ತ ನಿನಗತ್ಲೆ ಬಾಯಿ ತುಂಡಿ ಅಲ್ಲ ಹಂಡಬಡ ಕೆಲಸ ನೀವು ಎಲ್ರೆ ಚಾಂಜಿ ಹೊತ್ತು ಮುಣಿದಂಗ ಸಿದ್ಧಲಿಂಗ ಬಂದ ಗುದ್ಲಿಂಗ ಬಂದ ಮಹಾರಾಜ ಬಂದ ಗಿಡದಂತ ಬಿದ್ದ ಕೀಸೋಂಗ ಹೇಳ್ರಿ ನಾ ಕಬಲಿ ಕೊಡಕ್ಕೆ ಏದೋ ಅಲ್ಲದ ಮತ್ತೊಂದು ಮಾತ ನನಗ ನೀನು ಹೌದು ಏ ಹೆಣಕ ಒಟ್ಟ ಕಿಮ್ಮತ್ತಿಲ್ಲ ಅಂದಿ ಜಗದಾಗ ನಮ್ಮ ಹೆಣಕ ಕಿಮ್ಮತ್ತೈತಿ ತಗದ ಕೊಡವೇನೋ ನಿನಗ ಮನುಷ್ಯ ಸತ್ತ ಬೆಳಕ ಶೃಂಗಾರ ಆಗತೈತೋ ಯಾವಾಗ ಏ ಸತ್ತ ಬೆಳಕ ಹೆಣದ ಒಳಗ ಜೀವ ಮಾತ್ರ ಇರುವಾಗ ಹೌದಲ್ಲ ನಿನ್ನ ಜೀವ ಹೋಗಿರ್ತದೋ ತಮ್ಮ ಕೇಳುವ ಅಲ್ಲಿ ಹೆಣಕ ಶೃಂಗಾರ ಮಾಡತಾರ ಸತ್ತ ಇದು ಹೊಲದ ಚಪ್ಪಲಕ್ಕ ಕಿಮ್ಮತ್ತೈತಿ ಅಂದಿ ನನಗ ಹೌದವ ಏ ಚಪ್ಪಲಿ ಅದರಿಂದ ತಯಾರಾಗ್ಯಾವ ತಿಳಿದಿಲ್ರಿ ನಿಮಗ ಈ ಚಪ್ಪಲ ತಯಾರಾದದ ಸುದ್ದಿ ಕೇಳೋ ಎನಮ್ಯಾಗ ಕಲ್ಯಾಣದೊಳಗ ಹರಳ ಯಪ್ಪ ನಡೆದಿದ್ದ ಕೇಳೋ ಆವಾಗ ಏ ಹರಳೈನವರು ಹಾದಿ ಹಿಡದ ಹೋಗುವಂತ ಟೈಮದೊಳಗ ಏನಾಯ್ತವ ಏ ಬಸವಣ್ಣಪ್ಪ ಬಂದನಪ್ಪ ಅವನ ಎದುರೀಗ ಬಸವಣ್ಣಪ್ಪನ ನೋಡಿ ಹರಳ ಅಂದು ಬಸವಣ್ಣಪ್ಪನ ನೋಡಿದ ಬಳಕ ನಮಸ್ಕಾರ ಅಂದನಾಗ ಹೌದವ ಏ ಶರಣ್ರಿಯಪ್ಪ ಅಂದ ಹರಳೆ ಬಸವಣ್ಣಪ್ಪಗ ಹರಳೆ ಬಸವಣ್ಣಪ್ಪ ಶರಣು ಶರಣಾರ್ಥಿ ಅಂದು ಅವಾಗ ಎರಡ ನಮಸ್ಕಾರ ಹೊಳ್ಳೆ ಬಂದು ಹರಳೈನವರೀಗ ಏ ಇವ ನಮಸ್ಕಾರ ನಾನು ಹೆಂಗ ಮುಟ್ಟಿಸ್ಲಿ ಅಂತ ಏನ್ ಮಾಡ್ತಾರ್ರಿ ಏ ಕೌಂದಿ ಹೊಚ್ಕೊಂಡ ಮನಕೊಂಡ ಹರಳೈ ತನ್ನ ಮನೆಯಾಗ ಆಗ ಕಲ್ಯಾಣಮ್ಮ ಕೇಳ್ತಾಳಪ್ಪ ಹೊಳ್ಳಿ ಹರಳೈಗ ನಕ್ಕೋತ ಕೆಲಕೋತ ಇರವ್ರ ನೀವ ಇಂದ ಮನೆಗೆ ಅಂದ್ರ ಯಾಕ ಮಗು ಅಂತದೇನ ಮಾತ ಬಂದದಪ್ಪ ಅಂದ್ಳು ಅವನಿಗ ಇದ್ದ ಪರಿಸ್ಥಿತಿ ಎಲ್ಲ ಹೇನ ಕಲ್ಯಾಣಮ್ಮಗ ಸ್ವತಃ ದಾರಿ ತೋರಿಸಿ ಕೊಟ್ಟಾಳಪ್ಪ ಹರಳೈನವರೀಗ ಏನ್ ನಿಮ್ಮ ಬಲಗಾಲ ತೊಡಿಯ ತೊಗಲ ತಗದ ಪಾದ ರಕ್ಷೆ ಮಾಡಿ ಹೌದಲ್ಲ ನನ್ನ ಎಡಗಲ ತೊಗಲ ತೆಗಿಯುವಂದೆ ಅಂದ್ಲ ಆವಾಗ ಅಲ್ಲೇ ತೊಡಿಯ ತೊಗಲ ತಗದ ಪಾದ ರಕ್ಷೆ ಮಾಡಿದಾಗ ಎರಡು ಪಾದ ರಕ್ಷೆ ಮಾಡಿ ಬಸವಣ್ಣಪ್ಪಗ ಕೊಟ್ಟು ಖರೆ ಐತಲ್ಲ ನಿಮ್ಮ ಹರಳೈನವ್ರಿಗೆ ಹಾದಿ ತೋರ್ಸಳ ಕಲ್ಯಾಣಮ್ಮಗ ಏನ್ ಹೇಳ್ತಾರಿ ಏನಂತ ಹೇಳ್ತಾರೆ ಚಪ್ಪಲಕ್ಕೆ ಕಿಮ್ಮತ್ತೈತಿ ಅತ್ತ ಹೌದಾ ಕೌಂದಿ ಹೊಚ್ಕೊಂಡ ಮನಕೊಂಡಿದ್ರಿ ಮಸೀಬನಾಳ ಹರಳೈನವ್ರ ಹೌದು ಹೌದವ ಹೊಳ್ಳಿ ನಮಸ್ಕಾರ ಮುಟ್ಟಿಸು ತಾಕತ್ತು ನಿಮ್ಮ ಒಳಗೆ ಇದ್ದಿದ್ದಿಲ್ಲ ಹೌದು ಹೌದು ನಮ್ಮ ಕಲ್ಯಾಣಮ್ಮ ಹಾದಿ ತೋರಿಸಿ ಕೊಟ್ಟಾಳ ಖರೆ ಇದ್ರಲ್ಲ ಅವನ್ ನಿನಗ ಬರೀ ಎರಡು ನಮಸ್ಕಾರ ಮಾಡ್ಯಾನಂದ್ರ ಅವ್ನ ನಮಸ್ಕಾರ ಮುಟ್ಟಿಸ್ಲಾಕ ನಾ ಹಾದಿ ತೋರಿಸಿ ಕೊಡ್ತಾನ ಅಂದಳಕ್ಕೆ ಹೌದು ನಿಮ್ಮ ಬಲಗಾಲ ತೊಡಿಯ ತೊಗಲ ತೆಗೆದು ಒಂದ ಪಾದರಕ್ಷೆ ಮಾಡ್ರಿ ನನ್ನ ಎಡಗಾಲ ತೊಡಿಯ ತೊಗಲ ತೆಗೆದು ಒಂದ ಪಾದರಕ್ಷೆ ಮಾಡಿ ಕೊಡ್ತಾನೆ ನೀವು ಅಡ್ಡು ಹೋದ ಬಸವಣ್ಣಪ್ಪಗ ಮೆಟ್ಟಗೊಲ್ಲ ಕೊಡ್ರಿ ಹೌದು ಹೌದು ಅಂದಾಗ ನಿಮಗ ಶರಣು ಶರಣಾರ್ಥಿ ಹರಳಯ್ಯ ಅಂದಾನಲ್ಲ
ಎರಡು ನಮಸ್ಕಾರ ಮುಟ್ಟತಾವತ್ತೇಳಿ ಹಾದಿ ತೋರಿಸಿ ಕೊಟ್ಟವ್ರ ನಾವ ಖರೆ ಐತಲ್ಲ ಇದ್ರೊಳಗೆ ನಿಮ್ಮ ಅಪ್ಪನ ಪಾಲಿ ಏನ ಬತ್ತ ಇವಂದ ಏನೂ ಇಲ್ಲ ಚಪ್ಪಲ್ ತಯಾರಾದದು ನಮ್ಮಿಂದ ಹೌದ ಅವು ನಮ್ಮ ಚರ್ಮದಿಂದ ಖರೆ ಐತಿ ಚಪ್ಪಲಕ್ಕೆ ಕಿಮ್ಮತ್ತಿರ್ಲಿ ಮತ್ತ ಇನ್ನೊಂದು ಮಾತು ಹೇಳಿದಿ ಮತ್ ಯಾವ್ದ್ರಿ ದೇಹಕ್ಕೆ ಕಿಮ್ಮತ್ತಿಲ್ಲ ಅಂತ ಹೇಳ್ರಿ ಹಾ ಹೇಳೇನ್ರಲ್ಲ ಒಂದಾನೊಂದು ಟೈಮದೊಳಗೆ ಏನಾಗಿತ್ರಿ ಯಾವ ಗಾಂಧಾರ ದೇಶದ ರಾಜ ಸುಬಾಲ ಹೌದ ಇವನು 100 ಮಂದಿ ಮಕ್ಕಳಿದ್ದು ಗಂಡ ಮಕ್ಕಳು ಹೌದೌದೇವ ಇವನು ಹೊಟ್ಟಿಲೆ ಯಾರು ಹುಟ್ಟಿರುವ ಯಾರ್ರಿ ಗಾಂಧಾರಿ ಹೌದು ಗಾಂಧಾರ ದೇಶದ ರಾಜನ ಮಗಳ ಗಾಂಧಾರಿ ಜನ್ಮ ತಾಳಿದಾಗ ಹೌದು ಆ ಗಾಂಧಾರಿ ಹೊಟ್ಟಿಲೆಯೇ 100 ಮಂದಿ ಕೌರವರ ಒಬ್ಬಕಿ ಹೆಣ್ಣು ಮಗಳಕಿನ ದುಶ್ಯಳ ತಿಳ್ಬೇಕು ಹೆಣ್ಣು ಮಗಳ ಜನ್ಮ ತಾಳಿಗಳು ಹೌದು ಹೌದೇವ 100 ಮಂದಿ ಕೌರವರಿಗೆ 5 ಮಂದಿ ಪಾಂಡವರಿಗೆ ಕೂಡಿದಂತ ಸಭಾದೊಳಗೆ ಇದರ ಬದರ ನಿತ್ತ ವಾದ ಬಿದ್ದಿತ್ತ ಹಾ ಏನಂತ ಬಿದ್ದಿದ್ದೇವ ಅವಾಗ ಇವ ಭೀಮ ಸುಮ ಕುಂಡ್ರಲಿಲ್ಲ ಹಾ ಏನ್ ಮಾಡ್ತಿದ್ದ ದುರ್ಯೋಧನ ಒಂದು ಮಾತಂದ ಏನಂತ್ರಿ ಹೋಗೋ ದುರ್ಯೋಧನ ನಿಂದೆದ್ರದ ಪದ್ಧತಿ ಹೇಳತಿ ಹೌದ ನೀನು ವಿಧಿವೇ ಪುತ್ರದಿಯೋ ಮಗನ ಅಂದ ಬಿಟ್ಟ ಹೌದು ಹೌದಲ್ಲ ಅವಾಗ ದುರ್ಯೋಧನಗೆ ಸಿಟ್ಟು ಬತ್ತು ಹಾ ಸೆಟ್ಟು ಬಂದು ಏನ್ ಮಾಡ್ತಾನೆ ಇವ ದುರ್ಯೋಧನ ಅಂದ ಏ ಮಗನ ಅಂದ ಹಾ ನಾಯಕ ವಿಧಿವ ಪುತ್ರ ಇರ್ತನೋ ನನ್ನ ತಂದೆ ಅದಾನ ಧತರಾಷ್ಟ್ರ ಅದನ್ರಲ್ಲೇ ನಮ್ಮವ್ವ ಯಾಕೆ ವಿಧಿವೇ ಆಗ್ತಾಳ ಅಂದಾಗ ಹೌದ ಬೇಕಾದ್ರೆ ಹೋಗಿ ನಿಮ್ಮ ಮುತ್ಯಾದನ ಗಾಂಧಾರ ದೇಶದ ರಾಜ ಸುಬಾಲ ಅವನು ಕೇಳೋಗ ಕೇಳ್ಕೊಂಬ ಹೋಗ ಆವಾಗ ದುರ್ಯೋಧನ ವಾದ ತನ್ನ ಅಣ್ಣ ತಮ್ಮರನ್ನೆಲ್ಲ ಕರ್ಕೊಂಡ ಸುಬಾಲದ ಎಲ್ಲಿ ಗಾಂಧಾರ ದೇಶಕ್ಕೆ ಹೌದು ಹೋಗಿ ಕೇಳ್ತಾನೆ ಏ ಅಜ್ಜ ಹಾ ಏನು ಹಕ್ಕಿಕತ್ ಐತಿ ನನಗೆ ಹೇಳು ಅಂದಾಗ ಅವಾಗ ಯಾವದ್ ರಾಜ ಹೇಳ್ತಾನ ಏನಂತ ಹೇಳ್ತಾನೆ ಇವ ನಿಮ್ಮವ್ವ ವಿಧಿವೇ ಇದ್ದದ ಖರೆಯಪ್ಪ ಹಾ ನಡಬ ಈಗ ಬಂದಕ್ಕಿನ ಲಗ್ನ ಮಾಡಿ ಆದ ಮೊದಲು ಒಂದು ಲಗ್ನ ಆಗಿತ್ತಕ್ಕಿಗೆ ಹೌದು ಹೌದು ಯಾರ ಸಂಗಟ ಯಾರ ಸಂಗಟ ಇವ ಯಾವ ಗಾಂಧಾರಿ ಹುಟ್ಟಿದ ತಕ್ಷಣ ಹಾ ಆಕಿದೊಂದು ದಗದಾಗಿತ್ರಿಪ್ಪ ಏನಾಗಿತ್ರಿ ಈಗ ನೋಡ್ರಿ ನಮ್ಮ ಮನ್ಯಾಗ ಕೂಸುಗಳು ಹುಟ್ಟಿದ್ವು ಅಂದ್ರ ಹುಟ್ಟಿದ ತಾರೀಕ ದಿವಸ ಟೈಮ ತಗೊಂಡ್ ಹೋಗ್ತೀವಿ ನಾವು ಪುರೋಹಿತ್ರ ತ್ಯಾಕ ಹೌದು ಹೌದ್ರಲ್ಲ ಯಾಕ್ರಿ ಏನ್ರೆ ಸೂತಕ್ ಬಂದತ್ತೇನ ಹಾ. ಅಪ್ಪನ ಮೇಲೆ ಬಂದತ್ಯೋ ಅವನ ಮೇಲೆ ಬಂದತ್ಯೋ ಐ ಮೇಲೆ ಬಂದತ್ಯೋ ಮುತ್ಯನ ಮೇಲೆ ಬಂದತ್ಯೋ ಹೌದ ಏನ್ ಯೂಟ್ಯೂಬ್ ಮಾಡೋರ್ ಮೇಲೆ ಬಂದತ್ಯೋ ಹಾ ಏನ್ ಹಾಡೋನ್ ಮೇಲೆ ಬಂದೈತು ಏನ್ ಈ ಗಂಡ ಹಾಡೋದು ಹೋಗುದು ಬಂದತ್ಯೋ ಹಾ ಮೊದಲ ಹಳಿಯು ತಿಳಿದ ಅವಂದೆಲ್ಲ ಅದನ್ನ ತಾರೀಖ್ ತಕೊಂಡ್ ಬರ್ಲಾಕ್ ಹೋಗ್ತೀವಿ ಹೌದ್ರಿ ಅವಾಗ ಪುರೋಹಿತ ಏನ್ ಹೇಳ್ತಾನೋ ಏನಂತ ಹೇಳ್ತಾನ ತಂಗಿ ಅವನ ಮೇಲೆ ಪೀಡಾ ಬಂದಿತ್ತಂದ್ರ 3 ತಿಂಗಳ ಮಾರಿ ತೋರಿಸ್ಬೇಡ್ರಿ ತಾನ ಹೌದಲ್ಲ ಅಪ್ಪನ ಮೇಲೆ ಬಂದಿತ್ತಂದ್ರ 6 ತಿಂಗಳು ತೋರಿಸ್ಬೇಡ್ರಿ ಮಾರಿ ಅತ್ತಾನ ಹೌದು ಹೌದು ಆಯಿ ಮುತ್ಯನ ಮೇಲೆ ಬಂದಿತ್ತಂದ್ರ ಮನಿ ಬಿಟ್ಟು ಹೋಗ್ರಿ ಅಂತ ಹೇಳ್ತಾನ ಹೌದ ಹಂಗ ಹಾ ಈ ಗಾಂಧಾರ ದೇಶದ ರಾಜ ಸುಬಾಲನ ಮಗಳ ಗಾಂಧಾರಿ ಹುಟ್ಟಿದ ತಕ್ಷಣ ಇಕ್ಕಿದ ಎಲ್ಲ ಚಲೋ ಇತ್ತ ಎಲ್ಲ ಚಲೋ ಐತಲ್ಲ ಆದ್ರ ಸ್ವಲ್ಪ ಲಗ್ನ ದೋಷ ಇತ್ತಿಗೆ ಕುಂಡಲಿ ಒಳಗ ಹಾ 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 ಜನ್ಮ ಕುಂಡ್ಲಿ ಒಳಗ ಲಗ್ನ ದೋಷಕ್ಕೆ ತೆಗೆದ ಹೆಂಗ ಹೆಂಗ್ರಿ ಅವ ಪುರೋಹಿತ ಅಂದ ಏ ರಾಜ ಹಾ ಸಾಕ್ಷಾತ್ ಇದು ಬಹಳ ದೊಡ್ಡ ಅವತಾರ ಐತಿ ನಿನ್ನ ಮನಿ ಒಳಗ ಖರೆ ಹೌದು ಈಕಿ ಜನ್ಮ ಕುಂಡ್ಲಿ ಒಳಗ ಲಗ್ನ ದೋಷ ಐತಿ ಅಂದವ ಹೌದು ಹೌದಲ್ಲ ಹೆಂಗ್ರಿ ಅಪ್ಪ ಅಂದಿವ ರಾಜ ಹೌದು ಈಕಿಗೆ ಮೊದಲಿನ ಗಂಡಗ ಮಾಡಿ ಕೊಟ್ರ ಮೊದಲಿನ ಗಂಡ ಸಾಯ್ತಾನೋ ಎರಡನೇದ ಗಂಡ ಬದುಕತಾನ ಇಕ್ಕಿದತ್ತೇಳಿ ಹಿಂಗ ಜನ್ಮ ಕುಂಡ್ಲಿ ಒಳಗ ಬರದತ್ತಿಕ್ಕಿದಂದ್ರ ಹೌದು ಅಂದಾಗ ಅವಾಗ ಇವ ರಾಜ ಅಂದ ಹಾ ಅಂದಿವ ಹಾ ಹೆಂಗ ಮಾಡೋದಿನ ಹೌದಲ್ಲ ಎಲ್ಲಾರು ಕೂಡಿ ವಿಚಾರ ಮಾಡಿ ನೀವ ಏನು ತೆಗಿರಿ ನಿರ್ಣಯ ಅಂದ ತೆಗಿರಿ ಅಂದಾಗ ಏನ ಎಲ್ಲಾರು ಕೂಡಿ ನಿರ್ಣಯ ಮಾಡ್ರಿ ಏನಂತ ಹೇಳಿ ಏನಂತ ತಂಗಿ ಮೊದಲಿನ ಗಂಡನ ಮಾಡಿ ಕೊಟ್ರ ಆಕಿ ಆ ಮನುಷ್ಯನ ಪ್ರಾಣ ಹೋಗುವಂಗಿತ್ತಂದ್ರ ಹೌದ್. ಮೊದಲ ಮಾನವನ ಕೊಟ್ಟ ಲಗ್ನ ಮಾಡೋದು ಬೇಡ ಹೌದು ಹೌದು ಬೇಡಲ್ಲ ಮನುಷ್ಯನ ಕೊಟ್ಟ ಲಗ್ನ ಮಾಡಿದಿವಿ ಅಂದ್ರ ಪ್ರಾಣ ಹತ್ಯೆ ಮಾಡಿ ಅವನ ಲಗ್ನ ಅವಂದ ಹೌದು ಸುಮ್ಮನೆ ಒಬ್ಬ ಮನುಷ್ಯಂದ ಜೀವ ಕಳ್ದಂಗ ಆಗ್ತತಿ ಬೇಡ ಖರೆ ಐತ್ಲ ಮೂಕ ಪ್ರಾಣಿ ಒಳಗೆ ಹೋಗ್ಲಿ ಅಂತ ಹೇಳಿ ತಿಳ್ಕೊಂಡ ಹಾ ಹೋಂತಿನ ಸಂಗಟ ಲಗ್ನ ಮಾಡುನು ಮೊದಲ ಹೋಂತ ಸಾಯ್ತಂದ್ರ ಹೌದ್. ಹಿಂದಾಗಡೆ ದತ್ತ ರಾಷ್ಟ್ರ ಕೊಟ್ಟ ಲಗ್ನ ಮಾಡುನ ತಿಳ್ಕೊಂಡು ಹೌದು ಹೌದು ಮೊದಲ ಹೋಂತಿನ ಸಂಗಟ ಲಗ್ನ ಮಾಡ್ರಿಕ್ಕಿದ ಮಾಡಿದ್ರಲ್ಲ ಹೋಂತಿನ ಸಂಗಟ ಬರೇ ಲಗ್ನ ಮಾಡಿ ಕಡ್ಯಾಕ ಕುಡ್ದ ಹೋಂತ ಸಾಯ್ತ ಹಾ ಹೌದು ಹಿಂದಾಗಡೆ ದತ್ತ ರಾಷ್ಟ್ರ ಸಂಗಟ ಲಗ್ನ ತಕಿದೆ ಗಾಂಧಾರಿ ಅದ ಹೌದು ಹೌದು ಈ ಸುದ್ದಿ ತಿಳಿದ ಹಾ ಇವ ದುರ್ಯೋಧನ ಕೋಪಿಷ್ಟ ಇದ್ದ ಏ ಅಜ್ಜ ಹಾ ನಮ್ಮವ್ವ ತಿಳಿದೋ ತಿಳಿಯಾರ್ದು ಸಣ್ಣಕ್ಕಿದ್ರು ನಮ್ಮವ್ಗೆ ಇಂಥದ ಮಾಡಿ ಓ ಮಗನ ನೀ ಅಂತ ಹೇಳಿ ಹೌದು ಈ ಗಾಂಧಾರ ದೇಶದ ರಾಜನ ಮತ್ತು ಅವನ ಮಕ್ಕಳನ್ನ ಎಲ್ಲ ಓದ್ ಒಂದು ಹಾಳು ಮಣ್ಣಿನ ಗ್ವಾಡ್ಯಾಗ ಒಗದು ಬಿಟ್ಟ ಅವಾಗ ಏನಾಯ್ತು ಮುಂದೆ ಬರೇ ದಿನನಿತ್ಯ ಒಂದು ಮುಟ್ಟಿಗೆ ಅನ್ನ ಒಗಿಲಕತ್ತ ಎಲ್ಲಾರು ಹಿಂಬಾಲ ಹೌದು ಮನುಷ್ಯನ ಹಿಂಬಾಲ ಬರೇ ಒಂದು ಮುಟ್ಟಿಗೆ ಅನ್ನ ಒಂದು ಮುಟ್ಟಿಗೆ ಹಿಂಗ 101 ಮುಟ್ಟಿಗೆ ಅನ್ನ ಒಗಿತಿದ್ದ ಹೌದ್ರಲ್ಲ ಒಗಿತಿದ್ದ ಬರೇ ಒಂದು ಮುಟ್ಟಿಗೆ ಅನ್ನ ಮ್ಯಾಗ ಎಟ್ಟು ತಾಳ್ತದ್ರಿ ಇದು ಅನ್ನಿನ ಕಾಯಿ ಐತಿ ಹೌದು ಈ ಮಾನವ ಅನ್ನಿನ ಒಳಗಿನ ಹುಳ ಇದ್ದಂಗ ಖರೆ ಐತಲ್ಲ ಅನ್ನ ನೀರ ಇದ್ರ ಬದುಕುತ್ತ ತಿರ್ಕ ಬದುಕುವಂತ ಜೀವ ಅಲ್ಲಿದು ಹೌದು ಹೌದು ಹಂಗ ಹಾ. ದಿವಸ ಒಂದು ಹೆಸರು ಒಬ್ಬನ ಮೇಲೆ ಒಂದು ಮುಟ್ಟಿಗೆ ಅನ್ನ ಒಗದ್ರ ಬದುಕಂಗಿಲ್ಲ ತಿಳಿದು ಹೌದು ಆ ಸುಬಾಲ ಹೇಳ್ತಾನೆ ಎಲ್ಲಾ ಮಕ್ಕಳನ್ನ ಕರೆದ ಏನಂತ ಹೇಳ್ತಾನ ತಂಗಿ ಏ ಬರೇ ಒಂದು ಮುಟ್ಟಿಗೆ ಅನ್ನ ಹೋಗಿಲ್ಲತ್ತೇನ್ರಿ ನಾವಂತೂ ಬದುಕಂಗಿಲ್ಲ ಹೌದ ನಾವು ಸಾಯುದಂತೂ ಗ್ಯಾರಂಟಿ ಖರೆ ಐತಲ್ಲ ಈ ಕೌರವ್ರ ಮೇಲೆ ಸೇಡ ತೀರ್ಸ್ಕೊಲಕ ಹಾ ಶಕುನಿನ ಒಬ್ಬನ ಹಿಂದ ಬಾಕಿ ಉಳಿಸುನು ಜೀವಂತ ಅಂದವ ಹೌದು ಹೌದು ನಿಮ್ಮದು ಎಲ್ಲಾರ್ದು ಅನ್ನ ಗೋಳೆ ಮಾಡಿ ಅವಂಗ ಕೂಡ್ರಿ ನೀವು ಸತ್ರ ಸಾಯಿರಿ ಎಲ್ಲಾರು ಖರೆ ಐತ್ಲ ಅಂದ ಹಾ. ದಿವಸ
ದಿವಸ ಒಂದೊಂದು ಹೆಣದ ರಾಶಿ ಬೀಳಾತು ಎಳ್ದೇಳ್ದು ಒಗಿಲಾತ್ರು ಹಾ ಶಕುನಿಗೆ ಎಲ್ಲ ಗ್ವಾಳೆ ಮಾಡಿ ಕೊಡ್ಲಾಕತ್ರು ಅವಾಗ ಶಕುನಿ ಬದುಕಿ ಉಳಗ ಮುಂದ ರಾಜ ಸಾಯು ಪರಿಸ್ಥಿತಿ ಬತ್ತ ಹಾ ಬತ್ತಲ್ಲ ರಾಜ ಸಾವು ಗಾಂಧಾರಿ ಅಪ್ಪ ಹೌದು ಗಾಂಧಾರಿ ಅಪ್ಪ ಸಾಯು ಟೈಮ್ ಬಂದಾಗ ಅವ ಅಪ್ಪ ಹೇಳ್ತಾನ ಗಾಂಧಾರಿ ಅಪ್ಪ ಸ್ವತಃ ಮಗ ಶಕುನಿಗೆ ಏನಂತ ಹೇಳ್ತಾನೆ ಇವ? ಏ ಮಗನ ಹಾ. ಕೌರವ್ರ ಮೇಲೆ ಸೇಡ್ ತೀರ್ಸ್ಕೊಳಕ್ ನೀನು ಬದುಕ್ಸೇದಿವ ಹೌದಾ ಇನ್ನು ನಾಂತೂ ಸಾಯೋದ ನಂದು ಗ್ಯಾರಂಟಿ ಇಲ್ಲ ಖರೀ ಐತಲ್ಲ ಆದ್ರ ಹಾ. ನಾ ಸತ್ತ ಮೇಲೆ ಹಾ ಈ ಸತ್ತಿರುವಂತ ದೇಹ ಹರ್ಕೊಂಡ ತಿನ್ನೋ ಮಗನ ಅಂದವ ಹೌದಲ್ಲ ಈ ಮಾತು ಯಾಕೆ ಹೇಳತ್ತೀನಿ ಮೌಲಕಕ್ಕ ಹಾ ತಿಳ್ಕೊ ಒಟ್ಟ ಸತ್ತಿರು ಹೆಣ ಕಿಮ್ಮತ್ ಇಲ್ಲ ಅಂದಿಲ್ಲ ಇಲ್ಲ ಅಂದಾರ ಸತ್ತಿರೋ ಹೆಣ ಎಲ್ಲಿ ಬಂದ ತಿಳ್ಯಾಕಿಗೆ ಮಾತು ಕೊಡ್ಲತ್ತೀನಿ ನಿನಗ ಹೌದು ಹೌದಲ್ಲ ನೋಡು ಹಾ ನಾ ಸತ್ತ ಬಳಕ ಹೌದು. ನನ್ನ ಶರೀರ ಎಲ್ಲ ಹರ್ಕೊಂಡು ತಿಂದು ನನ್ನ ಶರೀರ ಒಳಗಿನ ಮಾಂಸ ತಿಂದ ಬಳಕ ಹೌದು ನನ್ನ ಹಿಂದೆ ಬೆನ್ನೆಲುಬು ಉಳಿತೈತಿ ಒಂದು ಖರೆ ಐತಿಲ್ಲ ಒಂದು ಆ ಬೆನ್ನೆಲುಬು ತಗೊಂಡ ಎರಡು ಕವಡಿ ಮಾಡಕೊ ನೀ ಏನು ಅಂದದ ಆಗತತಿ ಹೋಗ ಮುಂದೆ ತಿಳಿದಮ್ ಯಾರ ಸುಬಾಲ ಹೌದಲ್ಲ ಮತ್ತ ಹೆಣ ಕಮ್ಮಿ ಐತನ ಅವ್ರ ಹಾ ಸತ್ತ ಹೆಣ ತಿತ್ತಿದ್ರೆ ನಾಚಿಕೆ ಬರ್ತಿದಿಲ್ಲ ಹೆಣಗಂಡಾಡ ಅವ್ರಿಗೆ ಯಾಕೆ ಬರ್ಲಿಲ್ಲ ನಿನಗ ಮೌನ ಪುರಾಣ ಲೇಖಿ ಮತ್ತ ನಿನಗತ್ಲೆ ಬಾಯಿ ತುಂಡಿ ಅಲ್ಲ ನಾನು ಏ ಹಂಡಬಡ ಕೆಲಸ ನೀವು ಎಲ್ರೇ ಚಾಂಜಿ ಹೊತ್ತು ಮುಣಿದಂಗ ಸಿದ್ಧಲಿಂಗ ಬಂದ ಗುದ್ಲಿಂಗ ಬಂದ ಮಹಾರಾಜ ಬಂದ ಗಿಡದಂತ ಬಿದ್ದ ಕೀಸೋಂಗ ಹೇಳ್ರ ನಾ ಕಬಲಿ ಕೊಡಕ್ಕೆ ಅಲ್ಲ ನೀನು ಗುದ್ಲಿಂಗ ಅಲ್ಲೇ ಇರ್ಲಿ ತಾಟಿಗೆ 3 ದಿವಸ ಅಡಿಕೆ ಇಟ್ರು ಹಾ ನಮ್ಮವ್ ಹೆಚ್ಚು ಅನ್ನೋದು ನಾ ಬಿಡಕ್ಕೆ ಅಲ್ಲ ಶಾಸ್ತ್ರ ಪುರಾಣ ಬರ್ಬೇಕ ಪ್ರಾಣ ಕೊಡ್ತೀನಿ ಖರೆ ಮಾನ ಕೊಡಕ್ಕೆ ಅಲ್ಲ ಜಗತ್ತಿನೊಳಗ ನಾನು ಹೌದಾ ಪ್ರಾಣ ಹೋಗ್ಲಿ ಹೋಗ್ಲಿಲ್ಲ. ಖರೆ ಮಾನ ಹೋಗುಡಂಗಿಲ್ಲ ಹೌದು ಹೌದು ಹಂಗ ಇಲ್ಲಿ ಶರೀರ ದೊಡ್ಡದಾಗೈತಿ ಹೌದು ಇದು ನೀ ಕೇಳಿರುವಂತ ವಿಷಯಕ್ಕೆ ಯಾವಾರ ಬತ್ತ ಹೌದಲ್ಲ ಇನ್ನೊಂದು ಮಾತು ಹೇಳೇನ್ರಿ ಮತ್ತೇನ್ರಿ ಹೆಣ್ಮಕ್ಳದಾರತ್ರಿ ಈಗ ಇವ್ರು ದೇವ್ರ ಮಾಡ್ತಾರತ್ರಿ ಬರೀ ಸಣ್ಣ ಸಣ್ಣ ಅವ್ರಿಗೆ ತಿಲ್ಲಾಕ ದೊಡ್ಡ ಮಾಡ್ಕೋತಾರತ್ತ ಹೋಳಿಗೆ ಹಾ ಇವ್ರು ದೊಡ್ಡ ಆ? ಹಾ. ತಿಲ್ಲಾಕ ದೊಡ್ಡ ಹೋಳಿಗೆ ಮಾಡ್ಕೋತಾರತ್ತ ಹಾ. ದೇವ್ರಿಗೆ ಅನ್ನಟ್ಲೆ ಸಣ್ಣ ಹೋಳಿಗೆ ಮಾಡ್ತಾರ ದೇವ್ರಿಗೆ ಅಂದ್ರ ಸಣ್ಣ ಹೋಳಿಗೆ ಯಾಕೆ ಮಾಡ್ತೀರಿ ಅಂತ ಕೇಳ್ತಾರ ಹಾ ಇಟ್ಟಿಟ್ಟು ಹೋಳಿಗೆ ಯಾಕೆ ಒಂದು ಮಾತು ಕೇಳ್ತೇನು ಏ ಕೇಳಲೆ ಸಣ್ಣ ಹೋಳಿಗೆ ಮಾಡ್ತಾರ ದೇವ್ರ ಮುಂದೆ ಇಡ್ತಾರ ಹೌದಾ ದೇವ್ರ ತಿತ್ತೇನ ಇಲ್ಲ ಮತ್ ಬರೇ ಹೋಳಿಗೆ ಇಟ್ಟು ಕಡಿಯಾಕಾದ್ರ ನಿನ್ನಂತದೊಂದು ನಾಯಿನ ಬಂದು ನೆಕ್ಕತೈತಿ ಅಲ್ಲಿ ಮತ್ತ ಹಣ್ಣಬಣ್ಣ ನಾಯಿನ ನೆಕ್ಕುದು ದೇವರ ಜರ್ ಕರ್ ತಿತ್ತೈತೇನೋ ಮಾತು ಸತ್ಯ ಆಗಿದ್ರ ಇಟ್ಟು ಹೋಳಿಗೆ ಯಾರು ಕೊಡ್ತಿದ್ದಿಲ್ಲ ಏ ಯಾರು ಕೊಡ್ತಿದ್ದಿಲ್ಲ ಎಲ್ಲಿ ತಂದದಿ ಯಾವ ದೇವ್ರು ಎಲ್ಲಿ ಐತಿ ದೇವ್ರ ದೇವ್ರ ಇಲ್ಲ ನಾ ಒಂದು ಮಾತು ಹೇಳ್ತಾನೆ ಕೇಳು ಯಾರಿಗೆ ದೇವ್ರು ಕಾಣಿಸ್ತಾನ ಎಲ್ಲಿ ಐತಿ ಎಲ್ಲೈತ್ರಿ ನಾವಾಗ್ಲಿ ನೀವಾಗ್ಲಿ ಹಾ. ಈ ಜೀವನದೊಳಗಿನ ಮಾತು ಹೇಳ್ತಾನ್ರಿ ದೇವ್ರು ಎಲ್ಲೈತಿ ಹಾ ಎಲ್ಲೈತಿವ ನಾವ ಮಾತಾಡುವಂತ ಮಾತು ಸತ್ತಿರ್ಬೇಕ ಹೌದಲ್ಲ ಅಲ್ಲಿ ದೇವ್ರ ಐತಿ ಅಲ್ಲಿ ದೇವ್ರ ಐತಿ ನಾವ್ ಮಾಡುವಂತ ಕಾಯಕ ಸತ್ತಿರ್ಬೇಕ ಸತ್ತಿರ್ಬೇಕು ದೇವ್ರ ಅಲ್ಲಿ ಐತಿ ಅಲ್ಲಿ ಅದಾನ ಮತ್ತ ನಾವು ನಡಿವಂತ ನಡಿ ಸುದ್ದಿರ್ಬೇಕ ಹೌದಾ ಅಲ್ಲಿ ದೇವ್ರ ಐತಿ ಅಲ್ಲಿ ಕೈಲೆ ಬಾಯಿಲೆ ಕಚ್ಚಿಲೆ ಯಾವ ಪಚ್ಚಿರ್ತಾನಲ್ಲ ದೇವ್ರು ಬಂದು ಅವನ ಮನ್ಯಾಗ ಕಾಲು ಮುರ್ಕೊಂಡು ವಸ್ತಿ ಬೀಳ್ತಾನ ಮೂಲಿಗೆ ಸತೋಕಾಲ ಮಾಡ್ತಾನ ಕೈಲೆ ಬಾಯಿಲೆ ಕಚ್ಚಿಲೆ ಪಚ್ಚಿ ಇರ್ಲಿಕ್ಕಂದ್ರ ಕಾಚಿಪಿಚಿ ಕೈಲೆ ಬಾಯಿಲೆ ಕಚ್ಚಿ ಪಿಚ್ಚಿ ಇದ್ದಿ ಹಾ. ವರ್ಷಕ್ಕೊಮ್ಮೆ ಜೋಕುಮಾರ್ನ ಗತ್ಲೆ ಬಡಸ್ಕೊಂಡ ಸಾಯ್ದು ನೋಡ ಮಂದಿ ಇವನು ಕೈಯಾಗ. ಬಡದ ಕೊಂದವನು ಇಲ್ಲಿ ಎಲ್ಲೈತಿ ದೇವ್ರ ಎಲ್ಲೈತಿ ಹೇಳ ಕೆಲಸ ಇಲ್ಲ ನಿಮ್ಮ ದೇವ್ರದ ಎಲ್ಲಿ ಇಲ್ಲ ಇಲ್ಲ ಅದಕ್ಕೆ ನಿಮ್ಗೆ ತಳದಾಗ ಒಂದು ಮಾತು ಹೇಳಿನ್ಯ ಏನಂತ ಹೇಳ್ತೇವ್ರಿ ಜನ್ಮ ಕೊಟ್ಟಿರುವಂತ ತಾಯಿಗೆ 3 ಹೊತ್ತ ಪಂಚಾಮೃತ ಅನ್ನ ಹಾಕಿ ಅಕ್ಕಿನ ನೆತ್ತಿ ಹೊಟ್ಟಿ ಚಂದ ಯಾವ ಇಡ್ತಾನಲ್ಲ ಹೌದಾ ದೇವ್ರ ಅಲ್ಲೇ ಐತಿ ಸರಿ ಐತಲ್ಲ ಮನೆಯೊಳಗೆ ಜನ್ಮ ಕೊಟ್ಟ ತಾಯಿಗೆ ತಂಗಡ ರೊಟ್ಟಿ ಕೊಟ್ಟ ಹೊರಗಿನ ಕಲ್ಲ ದೇವ್ರ ಮೇಲೆ ತುಪ್ಪ ಸುರುವಿದ ಎದಕ್ಕೆ ಬತ್ತ ಬರುದಿಲ್ಲ ಅದು ಸಿಗುದಿಲ್ಲ ದೇವ್ರ ಇಲ್ಲಿ ಮನ್ಯಾಗ ಮತ್ತ ತಾಯಿ ಸುಮಾರತ್ರಿ ಏ ಸುಳ್ಳು ಹೇಳ್ತಾನೆ ಇವ. ತಾಯಿನ ದೇವ್ರ ಅಂದದಿ ತಾಯಿನ ದೇವ್ರ ಈಗೇನ್ ಮಾಡ್ಬೇಕಾಗೈತ್ರಿ ಹಾ ಹೇಳ್ರಲ್ಲ ಟೈಮ್ ಹೆಚ್ಚು ಕಮ್ಮಿ 3:30 ಹಾಕೋತ್ ಬಂದೈತಿ ನಾಲ್ಕು ಆತ. ಅದಕ್ಕೆ ಏನ್ ಹೇಳಕತ್ತೇರಿ ಹಿರಿಯರು ಏನಂತ್ರಿ 4 ಆಗೈತ್ರಿ ಈಗ ಹೌದು ಸಣ್ಣದ ಒಂದು ಕ್ಯಾಲಿ ಅಂದ ಹಾ. ಕುಡುನ್ರಿ ಸರಜೋಡಿ ಕಲಾವಿರಿಗೆ ನೋಡು ಏನೇನ್ ಹೇಳ್ತಾರೆ ಏನೇನ್ ಕೇಳ್ಕೊತ ಬರ್ತಾರೋ ಹೌದು ಅದಕ್ಕೆ ನಮ್ಮಲ್ಲಿ ಹಿರಿಯರು ಹೇಳಿದ್ರು ನೀಲಾವತಿ ಪದ ಹಿಡಿಯುತ್ತ ಹೇಳಿ ಹೌದು ಹೌದ್ರಲ್ಲ ನೀಲಾವತಿ ಲಿಸ್ಟ್ ಬಹಳ ದೊಡ್ಡದರಿಪ ಭಾಳ ದೊಡ್ಡದೈತಿ ತಂಗಿ ಹೆಚ್ಚು ಕಮ್ಮಿ ಹಾ. 1.5 ತಾಸು ಟೈಮ್ ಬೇಕ್ರಿ ಅದಕ್ಕೆ ಹೌದು 2 ತಾಸು ಬೇಕು ಹೆಚ್ಚು ಕಮ್ಮಿ 1.5 2 ತಾಸು ಬೇಕು ಹೌದ್ರಿ ಅದಕ್ಕೆ ಸಣ್ಣದ ಒಂದು ಕ್ಯಾಲಿ ಎಂದು ಹಾ